ಹಾಯ್ ಸ್ನೇಹಿತರೆ, ಈಗ ನಿಮ್ಗೆ ಒಂದು ಆಸಕ್ತಿಕರ ಕತೆ ಹೇಳಲಿದ್ದೇನೆ. ಅದೇನೆಂದರೆ, ಕಲೆಕ್ಟರ್ ಮಾಧವಿ ಅವರ ಅಮ್ಮ ಸಾಮಾನ್ಯ ಬಟ್ಟೆಯಲ್ಲಿ ಬ್ಯಾಂಕ್ಗೆ ಹೋಗಿ ಹಣ ತೆಗೆಯಲು ನೋಡಿದಾಗ ಏನಾಯ್ತು? ಆ ಘಟನೆಗೆ ಕಲೆಕ್ಟರ್ ಮಾಧವಿ ಅವರ ಪ್ರತಿಕ್ರಿಯೆ ಏನಿತ್ತು ತಿಳಿದುಕೊಳ್ಳಲು ಈಗಲೇ ಈ ಕತೆ ಕೇಳಿ. ಒಂದು ಸಾಮಾನ್ಯ ಸೀರೆಯನ್ನು ಉಟ್ಟುಕೊಂಡು ನಗರದ ಅತಿ ದೊಡ್ಡ ಪ್ರಸಿದ್ಧ ಬ್ಯಾಂಕ್ನ ಗೇಟ್ ತೆರೆದು ಒಬ್ಬ ಮಹಿಳೆ ಒಳಗೆ ಬಂದಳು. ಅವಳು ಧರಿಸಿದ್ದ ಬಟ್ಟೆಗಳನ್ನು ನೋಡಿ ಅಲ್ಲಿದ್ದ ಸಿಬ್ಬಂದಿ ಎಲ್ಲರೂ ಅವಳನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಕೈಯಲ್ಲಿ ಬ್ಯಾಂಕ್ ಪಾಸ್ಬುಕ್ ಹಿಡಿದುಕೊಂಡು ಅಲ್ಲಿದ್ದ ಒಬ್ಬ ಹುಡುಗಿಯ ಬಳಿ ಹೋದಳು. ಆ ಹುಡುಗಿಯ ಹೆಸರು ರಜಿತಾ. ರಜಿತಾ ಆ ಮಹಿಳೆಯನ್ನು ನೋಡಿದ ಕೂಡಲೇ ಕೋಪದಿಂದ ಮೇಲೆದ್ದು, ನೀನು ಯಾರು, ಏನು ಬೇಕು ಎಂದು ಕೇಳಿದಳು. ಆ ಮಹಿಳೆ ಸಣ್ಣ ಧ್ವನಿಯಲ್ಲಿ, ಅಮ್ಮ, ನನಗೆ ತುಂಬಾ ಅಗತ್ಯವಿದೆ. ಇಲ್ಲ, ನನ್ನ ಪಾಸ್ಬುಕ್, ನನಗೆ ತುರ್ತಾಗಿ 5 ಲಕ್ಷ ರೂಪಾಯಿಗಳು ಬೇಕು ಎಂದು ಹೇಳಿದಳು. ಅದನ್ನು ಕೇಳಿ ರಜಿತಾ ಗಟ್ಟಿಯಾಗಿ ನಕ್ಕಳು. ಕನಿಷ್ಠ ಅವಳ ಕೈಯಲ್ಲಿದ್ದ ಪಾಸ್ಬುಕ್ ಕಡೆಗೂ ನೋಡದೆ, ನೀನು ನಿನ್ನ ಬಗ್ಗೆ ಏನು ಯೋಚಿಸುತ್ತಿದ್ದೀಯಾ? ಇದು ನಿನ್ನಂತಹ ಭಿಕ್ಷುಕರಿಗಾಗಿ ಇರುವ ಬ್ಯಾಂಕ್ ಅಲ್ಲ. ಈ ನಗರದ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಮತ್ತು ಉದ್ಯೋಗಿಗಳು ಬರುತ್ತಾರೆ ಇಲ್ಲಿಗೆ. ಬೆಳಗ್ಗೆ ಬೆಳಗ್ಗೆ ನಾನೊಬ್ಬನೇ ಸಿಕ್ಕಿದೆಯಾ ನಿನಗೆ ಎಂದು ತುಂಬಾ ಹೆಮ್ಮೆಯಿಂದ ಉತ್ತರ ಕೊಟ್ಟಳು ರಜಿತಾ. ಅದಲ್ಲ ಅಮ್ಮ, ನಾನು ಹೇಳುತ್ತಿರುವುದನ್ನು ಒಮ್ಮೆ ಕೇಳು ಎಂದು ಇನ್ನೇನೋ ಹೇಳಲು ಹೋದ ಆ ಮಹಿಳೆಯನ್ನು ಮಧ್ಯದಲ್ಲೇ ತಡೆದ ರಜಿತಾ, ಸೀರಿಯಸ್ಗೆ ಮರ್ಯಾದೆಯಿಂದ ಇಲ್ಲಿಂದ ಹೊರಡು ಅಮ್ಮ, ನನಗೆ ತುಂಬಾ ಕೆಲಸವಿದೆ ಎಂದು ಅವಳನ್ನು ಚಿರಚಿರಲಾಗಿ ನೋಡಿದಳು. ಇಲ್ಲಿ ನಡೆಯುತ್ತಿದ್ದದ್ದನ್ನೆಲ್ಲ ಹೊರಗಿಂದ ನೋಡಿದ ಆ ಬ್ಯಾಂಕ್ ಮ್ಯಾನೇಜರ್ ವೇಗವಾಗಿ ಹೊರಗೆ ಬಂದು, ಏನು ನಡೆಯುತ್ತಿದೆ ಇಲ್ಲಿ? ಈ ಗಲಾಟೆ ಏನು ಎಂದು ರಜಿತಾ ಕಡೆಗೆ ನೋಡಿದನು. ನೋಡಿ ಸರ್, ಇವಳು ಏನು ಹೇಳುತ್ತಿದ್ದಾಳೆಂದರೆ, ಇಲ್ಲದ ಹಣವನ್ನು ಡ್ರಾ ಮಾಡಲು ಬಂದಿದ್ದಾಳೆ ಎಂದು ಹಾಸ್ಯಾಸ್ಪದವಾಗಿ ನಡೆದದ್ದನ್ನೆಲ್ಲ ವಿವರಿಸಿದಳು ರಜಿತಾ. ಕೇವಲ ಒಂದು ಕಡೆಯಿಂದ ಕೇಳಿದ ಮ್ಯಾನೇಜರ್ ಅದೇ ನಿಜ ಎಂದು ತಿಳಿದುಕೊಂಡು ಆ ವಯಸ್ಸಾದ ಮಹಿಳೆಯನ್ನು ನೋಡದೆಯೇ ಎಳೆದುಕೊಂಡು ಅವಳ ಕೆನ್ನೆಗೆ ಹೊಡೆದನು. ಆ ಕೆನ್ನೆಗೆ ಬಿದ್ದ ಆ ಚಪ್ಪಟಿ ಎಷ್ಟು ಬಲವಾಗಿತ್ತೆಂದರೆ ಅದಕ್ಕೆ ಆ ಮಹಿಳೆಯ ಕೆನ್ನೆ ಕೆಂಪಾಗಿ ಊದಿಕೊಂಡಿತು. ಕೆಲವು ಕ್ಷಣಗಳು ಅವಳ ಕಣ್ಣುಗಳು ತಿರುಗಿದಂತೆ ಅನಿಸಿತು. ಅಮ್ಮ ಎಂದು ಕೆನ್ನೆ ಮೇಲೆ ಕೈಯಿಟ್ಟು ಅವಳ ಕಡೆಗೆ ನೋಡಿದ ಮ್ಯಾನೇಜರ್, ಸೆಕ್ಯೂರಿಟಿ ಎಲ್ಲಿ ಸತ್ತಿದ್ದೀರಿ? ಈ ಭಿಕ್ಷೆ ಎತ್ತುಕೊಳ್ಳುವವಳನ್ನು ಒಳಗೆ ಯಾಕೆ ಬಿಟ್ಟಿದ್ದೀರಿ ಎಂದು ಗಟ್ಟಿಯಾಗಿ ಕೂಗಿದನು. ಅಲ್ಲಿಗೆ ಬಂದ ಸೆಕ್ಯೂರಿಟಿಗಳು ಸಾರಿ ಸರ್, ಸಾರಿ ಎಂದರು. ಮ್ಯಾನೇಜರ್ ಕೋಪದಿಂದ ಸಾರಿಗಳು ನಂತರ, ಮೊದಲು ಹೊರಗೆ ತೆಗೆದುಕೊಂಡು ಹೋಗು ಈ ಮುಷ್ಟಿಯನ್ನು ಎಂದು ಆದೇಶ ಹಾಕಿದನು. ಆ ಮಹಿಳೆ ಎಷ್ಟು ಹೇಳಿದರೂ ಕೇಳದೆ ಬಲವಂತವಾಗಿ ಅವಳನ್ನು ಬ್ಯಾಂಕ್ನಿಂದ ಹೊರಗೆ ಎಳೆದರು. ಅಲ್ಲಿ ನಡೆದದ್ದೆಲ್ಲ ಹಾಲ್ನಲ್ಲಿದ್ದ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಯಿತು. ತನಗೆ ನಡೆದ ಅವಮಾನದಿಂದ ಅಲ್ಲಿಂದ ಮನೆಗೆ ಬಂದು ದುಕಟದಿಂದ ಕುರ್ಚಿಯಲ್ಲಿ ಕುಳಿತಳು ಆ ಮಹಿಳೆ. ಕೆಲವು ಕ್ಷಣಗಳು ಏನೋ ಯೋಚಿಸಿ ತಕ್ಷಣವೇ ತನ್ನ ಮಗಳಾದ ಕಲೆಕ್ಟರ್ ಮಾಧವಿಗೆ ಕರೆ ಮಾಡಿದಳು. ಹಾ ಅಮ್ಮ, ಹೇಳು ಎಂದು ಅತ್ತ ಕಡೆಯಿಂದ ತುಂಬಾ ಶಾಂತವಾಗಿ ಕೇಳಿಸಿತು ಮಾಧವಿಯ ಧ್ವನಿ. ಮಾಧವಿ ಎಂದು ಒಂದು ಮಾತಿನಲ್ಲೇ ಏನೋ ನಡೆದಿದೆ ಎಂದು ಅರ್ಥ ಮಾಡಿಕೊಂಡ ಮಾಧವಿ ವಿಷಯವನ್ನು ಕೇಳಿದಳು. ಬ್ಯಾಂಕ್ನಲ್ಲಿ ಏನು ನಡೆಯಿತು ಎಂದು ಎಲ್ಲವನ್ನೂ ಸೂಜಿ ಗುದ್ದಿದಂತೆ ಹೇಳಿದಳು ಆ ಮಹಿಳೆ. ಅವಳ ಮಾತುಗಳನ್ನು ಕೇಳಿದ ಕೂಡಲೇ ಮಾಧವಿಯ ರಕ್ತ ಹುದುಗಿತು. ಕೋಪದಿಂದ ಅವಳ ಕಣ್ಣುಗಳು ಕೆಂಪಾದವು. ಕುರ್ಚಿಯಿಂದ ಎದ್ದು, ನನ್ನ ಡ್ಯೂಟಿ ಮುಗಿದಿದೆ, ನಾನು ಮನೆಗೆ ಬರುತ್ತಿದ್ದೇನೆ, ನಾವು ನಾಳೆಯೇ ಅದೇ ಬ್ಯಾಂಕ್ಗೆ ಹೋಗೋಣ ಎಂದು ಹೇಳಿ ಫೋನ್ ಇಟ್ಟಳು. ಈ ಕ್ಷಣ ಮಾಧವಿಯ ಕಣ್ಣುಗಳಲ್ಲಿ ತನ್ನ ಅಮ್ಮನಿಗೆ ನಡೆದ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂಬ ಆಸೆಯೊಂದಿಗೆ ಆ ಬ್ಯಾಂಕ್ನವರಿಗೆ ಬುದ್ಧಿ ಹೇಳಬೇಕೆಂಬ ದೃಢ ನಿರ್ಧಾರವೂ ಕಾಣಿಸಿತು. ಹೇಳಿ, ಏನು ಬೇಕು ಎಂದು ಕೇಳಿದಳು ರಜಿತಾ, ತನ್ನ ಎದುರುಗಡೆ ಇದ್ದ ಇಬ್ಬರು ಮಹಿಳೆಯರ ಕಡೆಗೆ ನೋಡುತ್ತಾ ವಿಚಿತ್ರವಾಗಿ. ಈಗ ಅವಳ ಮುಂದೆ ಇದ್ದದ್ದು ಬೇರೆಯಾರೂ ಅಲ್ಲ, ಮಾಧವಿ ಮತ್ತು ಅವಳ ಅಮ್ಮ. ಈ ಸಲ ಮಾಧವಿ ತನ್ನ ಅಮ್ಮನೊಂದಿಗೆ ತುಂಬಾ ಸರಳವಾಗಿ ಸಿದ್ಧರಾಗಿ ಬಂದಿದ್ದಳು. ಸಾಮಾನ್ಯ ಸೀರೆ, ಸಣ್ಣ ಕ್ಲಿಪ್ ಹಾಕಿ ಬಿಟ್ಟಿದ್ದ ಕೂದಲು ಮತ್ತು ಯಾವ ಆಭರಣಗಳು ಇಲ್ಲದೆ ಬಂದಿದ್ದ ಇಬ್ಬರನ್ನು ನೋಡಿದ ಕೂಡಲೇ ಬ್ಯಾಂಕ್ನಲ್ಲಿದ್ದವರು ಮೆಲ್ಲಮೆಲ್ಲಗೆ ಗುಸುಗುಸು ಮಾತನಾಡಲು ಶುರು ಮಾಡಿದರು. ಆದರೆ ಮಾಧವಿ ಅದನ್ನೇನೂ ಪಟ್ಟಿನಲ್ಲಿಟ್ಟುಕೊಳ್ಳದೆ ತನ್ನ ಕೈಯಲ್ಲಿದ್ದ ಕವರ್ ಅನ್ನು ರಜಿತಾ ಕಡೆಗೆ ಇಟ್ಟು, ನಮಗೆ ಸ್ವಲ್ಪ ಹಣ ಬೇಕು, ಇದರಲ್ಲಿ ವಿವರಗಳಿವೆ, ಸ್ವಲ್ಪ ತ್ವರೆಯಾಗಿ ಮಾಡಿಸಿ ಎಂದು ಹೇಳಿದಳು. ರಜಿತಾ ಆ ಕವರ್ ತೆಗೆದುಕೊಂಡು ತ್ವರೆಯಾಗಿ ಅಂದರೆ ಸಾಧ್ಯವಿಲ್ಲ, ಸಮಯ ತಗಲುತ್ತದೆ, ಕಾಯಿರಿ ಎಂದು ಹೇಳಿದಳು.
ಸರಿ ಎಂದು ಹೇಳಿ ವೇಟಿಂಗ್ ಹಾಲ್ನಲ್ಲಿ ಕುಳಿತರು ಇಬ್ಬರು. ಅಷ್ಟರಲ್ಲಿ ಅವರ ಹಿಂದೆ ಕುಳಿತಿದ್ದ ಶ್ರೀಮಂತರ ಮಾತುಗಳು ಕೇಳಿಸುತ್ತಿದ್ದವು. ಈ ಭಿಕ್ಷುಕರಿಗೆ ಇಲ್ಲಿ ಏನೂ ಕೆಲಸ? ಯಾರು ಇವರನ್ನು ಒಳಗೆ ಬಿಟ್ಟರು ಎಂದು ಒಬ್ಬರಾದರೆ, ಬಹುಶಃ ಪಿಂಚಣ್ ಹಣ ಇನ್ನೂ ಬಿದ್ದಿಲ್ಲವೇಮೋ, ಈ ಬ್ಯಾಂಕ್ ಅಕೌಂಟ್ಗೆ ಬೀಳುತ್ತದೆ ಎಂದು ಬಂದಿರಬಹುದು ಎಂದು ನಗುತ್ತಾ ಹೇಳಿದಳು ಒಬ್ಬ ಮಹಿಳೆ. ಆ ಮಾತುಗಳನ್ನು ಕೇಳಿದ ಕೂಡಲೇ ಮಾಧವಿಗೆ ಕೋಪ ಬಂದಿತು. ಆದರೆ ಅವಳ ಅಮ್ಮ ಅವಳನ್ನು ತಡೆದಳು. ಆದರೂ ಅವರ ಕೀಳು ಮನಸ್ಥಿತಿ ಹೋಗಲಿಲ್ಲ. ಅವರ ಬಗ್ಗೆ ಇನ್ನೂ ಕಡಿಮೆಯಾಗಿ ಮಾತನಾಡಲು ಶುರು ಮಾಡಿದರು. ಇನ್ನು ಮಾಧವಿ ಸಹಿಸಲಾರದೆ ತಕ್ಷಣ ರಜಿತಾ ಬಳಿ ಹೋಗಿ, ಇನ್ನು ಎಷ್ಟು ಸಮಯ ತಗಲುತ್ತದೆ? ನೀವು ಬ್ಯುಸಿಯಾಗಿದ್ದರೆ ಹೇಳಿ, ನಾನು ನಿಮ್ಮ ಮ್ಯಾನೇಜರ್ ಜೊತೆ ಮಾತನಾಡುತ್ತೇನೆ ಎಂದು ಸ್ವಲ್ಪ ಕೋಪದಿಂದ ಕೇಳಿದಳು. ಅವಳ ಮಾತುಗಳಲ್ಲಿದ್ದ ಆ ಗಂಭೀರ ಭಾವಕ್ಕೆ ರಜಿತಾ ಸ್ವಲ್ಪ ಭಯಪಟ್ಟು ತಕ್ಷಣ ಮ್ಯಾನೇಜರ್ಗೆ ಕರೆ ಮಾಡಿದಳು. ಸರ್, ಒಬ್ಬರು ನಿಮ್ಮನ್ನು ಭೇಟಿಯಾಗಬೇಕೆಂದಿದ್ದಾರೆ ಎಂದು ಹೇಳಿದಳು. ಮ್ಯಾನೇಜರ್ ಗ್ಲಾಸ್ ಕ್ಯಾಬಿನ್ನಿಂದ ಹೊರಗೆ ನೋಡಿ ತುಂಬಾ ಸರಳ ಬಟ್ಟೆಗಳನ್ನು ಧರಿಸಿದ್ದ ಆ ಇಬ್ಬರನ್ನು ನೋಡಿದನು. ನೋಡಿದ ಕೂಡಲೇ ಯಾರಿಗಾದರೂ ಅರ್ಥವಾಗುತ್ತದೆ ಅವಳು ಮಧ್ಯಮ ವರ್ಗದ ಹುಡುಗಿ ಎಂದು. ಅಂತಹವರಿಗೆ ಆ ಬ್ಯಾಂಕ್ನಲ್ಲಿ ಅಕೌಂಟ್ ಇರುವುದು ಬಹುತೇಕ ಅಸಾಧ್ಯ. ಅದೇ ಉದ್ದೇಶದಿಂದ ನಾನು ಈಗ ತುಂಬಾ ಬ್ಯುಸಿಯಾಗಿದ್ದೇನೆ. ಈಗ ಯಾರನ್ನೂ ಭೇಟಿಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದನು. ರಜಿತಾ ಅದೇ ಉತ್ತರವನ್ನು ಮಾಧವಿಗೆ ಹೇಳಿದ ಕೂಡಲೇ ಕೋಪದಿಂದ ನಾನೇ ನೇರವಾಗಿ ಹೋಗಿ ಭೇಟಿಯಾಗುತ್ತೇನೆ ಎಂದು ಮ್ಯಾನೇಜರ್ ಕ್ಯಾಬಿನ್ ಕಡೆಗೆ ನಡೆದಳು. ನಿಲ್ಲು, ಹೇಳುವುದು ನಿನಗೆ ನಿಲ್ಲು ಎಂದು ರಜಿತಾ ಮಾಧವಿಯನ್ನು ತಡೆಯಲು ಪ್ರಯತ್ನಿಸಿದಳು. ಆದರೆ ಅದು ಸಾಧ್ಯವಾಗಲಿಲ್ಲ. ಇತ್ತ ಹೊರಗೆ ನಡೆಯುತ್ತಿದ್ದದ್ದನ್ನೆಲ್ಲ ನೋಡಿದ ಆ ಮ್ಯಾನೇಜರ್ ಮಾಧವಿ ತನ್ನ ಕ್ಯಾಬಿನ್ಗೆ ಬರುವ ಮುನ್ನವೇ ಅವನೇ ಹೊರಗೆ ಬಂದು ಹೇಳಿ ಏನು ಬೇಕು ಎಂದು ಚಿರಚಿರಲಾಗಿ ಕೇಳಿದನು. ಅಮ್ಮ ಎಂದು ಇನ್ನೇನೋ ಹೇಳಲು ಹೋದ ಮ್ಯಾನೇಜರ್ನು ಮಧ್ಯದಲ್ಲೇ ತಡೆದ ಮಾಧವಿ, ಹೇಳಿ ಎಂದು ಏನು ಹೇಳುತ್ತಿರುವೆ? ನಮ್ಗೆ ಈ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ, ಹಣ ಬೇಕು ಎಂದು ಉತ್ತರ ಕೊಟ್ಟಳು. ನೋಡಿ, ನೀವು ತಪ್ಪು ತಿಳಿದುಕೊಳ್ಳುತ್ತಿದ್ದೀರಿ. ಇಲ್ಲಿ ನಿಮ್ಮಂತಹವರಿಗೆ ಅಕೌಂಟ್ ಇರುವುದಿಲ್ಲ. ಸೊ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹೊರಗೆ ಹೋಗಿ, ಇಲ್ಲದಿದ್ದರೆ ನಮ್ಮ ವಿಧಾನದಲ್ಲಿ ಹೊರಗೆ ಕಳುಹಿಸಬೇಕಾಗುತ್ತದೆ ಎಂದು ಬೆದರಿಸಿದನು. ಮಾಧವಿ ಒಮ್ಮೆ ಆಳವಾಗಿ ಉಸಿರು ತೆಗೆದುಕೊಂಡು, ನೊಕೆ ಬೊಕೆ ಹೋಗುತ್ತೇನೆ. ನಾನು ಹೋದ ನಂತರ ನೀವು ನನ್ನ ಸಿಬ್ಬಂದಿಗೆ ಕೊಟ್ಟ ಆ ಕವರ್ ತೆರೆದು ನೋಡಿ ಎಂದು ಹೇಳಿದಳು. ತನ್ನ ಅಮ್ಮನನ್ನು ಕರೆದುಕೊಂಡು ಹೊರಗೆ ಬಂದಳು. ಮಾಧವಿ ಅವರ ಅಮ್ಮ ಹೋಗುತ್ತಾ ಹಿಂದೆ ತಿರುಗಿ, ನೀವು ತುಂಬಾ ತಪ್ಪು ಮಾಡುತ್ತಿದ್ದೀರಿ. ನೀವು ಮಾಡಿದ್ದಕ್ಕೆ ನಿಶ್ಚಯವಾಗಿ ಶಿಕ್ಷೆ ಅನುಭವಿಸುತ್ತೀರಿ ಎಂದು ಹೇಳಿದಳು. ಆದರೆ ಅವಳ ಮಾತುಗಳನ್ನು ಅಥವಾ ಮಾಧವಿಯ ಮಾತುಗಳನ್ನು ಅಷ್ಟಾಗಿ ಪಟ್ಟಿನಲ್ಲಿಟ್ಟುಕೊಳ್ಳಲಿಲ್ಲ ಅವನು. ಮುಂದಿನ ದಿನ ಅದೇ ಬ್ಯಾಂಕ್ ತುಂಬಾ ನಿಶಬ್ದವಾಗಿತ್ತು. ಅದೇ ಸಿಬ್ಬಂದಿ, ಅದೇ ಕಚೇರಿ, ಅದೇ ಮ್ಯಾನೇಜರ್. ಆದರೆ ಯಾಕೋ ಪ್ರತಿದಿನದಂತೆ ಇರಲಿಲ್ಲ. ಮಾಧವಿ ಕೊಟ್ಟ ಕವರ್ ಇನ್ನೂ ಅವನ ಮುಂದೆಯೇ ಇತ್ತು. ಅದನ್ನು ನೋಡಿದರೆ ಈ ಹುಚ್ಚರಿಗೆ ಕೆಲಸ ಕಾರ್ಯಗಳು ಇರುವುದಿಲ್ಲ, ಏನು ಬಂದರೂ ಮಾತನಾಡುತ್ತಾರೆ ಬಿಡು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಕೆಲಸದಲ್ಲಿ ಮುಳುಗಿ ಹೋದನು. ಇಷ್ಟರಲ್ಲಿ ಆ ಬ್ಯಾಂಕ್ಗೆ ಒಬ್ಬ ಮಹಿಳೆ ಬಂದಳು. ಅವಳ ಬಟ್ಟೆಗಳು ಸ್ವಲ್ಪ ಗ್ರ್ಯಾಂಡ್ ಲುಕ್ನೊಂದಿಗೆ ಇದ್ದವು. ಅವಳ ಹಿಂದೆಯೇ ಸೂಟ್ ಧರಿಸಿ ಸ್ಟೈಲಿಶ್ ಹೇರ್ ಸ್ಟೈಲ್ನೊಂದಿಗೆ ತುಂಬಾ ಹುಂಡಾಗಿ ನಡೆದುಕೊಂಡು ಒಳಗೆ ಬಂದಳು ಮತ್ತೊಬ್ಬ ಹುಡುಗಿ. ತನ್ನ ಕಡೆಗೆ ಬರುತ್ತಿರುವ ಆ ಮಹಿಳೆಯನ್ನು ಹಾಗೆಯೇ ನೋಡುತ್ತಿದ್ದನು ಅವನು. ಅವನಿಗೆ ಆ ಹತ್ತಿರ ಬಂದ ನಂತರವೇ ಅವಳು ಯಾರೆಂದೂ ಅರ್ಥವಾಗಲಿಲ್ಲ. ತಕ್ಷಣ ಮ್ಯಾನೇಜರ್ ಕೋಪದಿಂದ, ನಿನಗೆ ನಿನ್ನೆಯೇ ಹೇಳಿದ್ದೆ ಅಲ್ಲವೇ, ಮತ್ತೆ ಯಾಕೆ ಬಂದೆ ಎಂದು ಕೂಗಿದನು. ಸರ್, ಒಮ್ಮೆ ನಾನು ಹೇಳುತ್ತಿರುವುದನ್ನು ಕೇಳಿ, ನನಗೆ ನಿಜವಾಗಿಯೂ ಹಣ ಬೇಕು ಎಂದು ಹೇಳಿದಳು. ಸ್ಟಾಪ್, ಜಸ್ಟ್ ಶಟ್ ಅಪ್ ನಿನಗೆ ಎಂದು ಇನ್ನೇನೋ ಹೇಳಲು ಹೋದ ಆ ಮ್ಯಾನೇಜರ್ನು ಮಧ್ಯದಲ್ಲೇ ತಡೆದು, ಮೊಕೆ ಇವಳೊಂದಿಗೆ ಮಾತನಾಡಿ, ಇವಳು ನನ್ನ ಮಗಳು ಎಂದು ಹೇಳುತ್ತಾಳೆ ಆ ಮಹಿಳೆ. ತುಂಬಾ ಅಧಿಕಾರಿಕವಾಗಿ ಕಾಣುತ್ತಿದ್ದ ಮಾಧವಿ ಸ್ವಲ್ಪ ಮುಂದೆ ಬಂದು, ಹಲೋ, ನನ್ನ ಹೆಸರು ಮಾಧವಿ ವಿ. ಈ ಜಿಲ್ಲೆಯ ಕಲೆಕ್ಟರ್ ನಾನು ಮತ್ತು ಈ ಬ್ಯಾಂಕ್ ಶೇರ್ಗಳಲ್ಲಿ ನನ್ನದು 10% ಶೇರ್ಗಳಿವೆ ಎಂದು ಹೇಳಿದ ಕೂಡಲೇ ಮ್ಯಾನೇಜರ್ ಕಾಲುಗಳ ಕೆಳಗೆ ಭೂಮಿ ನಡುಗಿತು. ಒಂದು ಕ್ಷಣ ಅವನ ತಲೆ ಮೇಲೆ ಏನೋ ಬಂಡೆ ಬಿದ್ದಂತೆ ಅನಿಸಿತು. ಭಯದಿಂದ ನಡುಗುತ್ತಾ, ಸಾರಿ ಮ್ಯಾಡನ್, ನೀವು ಇಷ್ಟು ದೊಡ್ಡವರು ಎಂದು ನಾನು ಯೋಚಿಸಿರಲಿಲ್ಲ ಎಂದು ಹೇಳಿದನು. ಆ ಕ್ಷಣ ಅಲ್ಲಿದ್ದ ಪ್ರತಿಯೊಬ್ಬರೂ ಅವರ ಕಡೆಗೆ ನೋಡುತ್ತಿದ್ದರು. ಮಾಧವಿ ಮಾತನಾಡುತ್ತಾ, ಅನುಕೊಳ್ಳಲಿಲ್ಲ ಎಂದರೆ ನಿಮ್ಮ ಉದ್ದೇಶ ಏನು? ಕಾಸ್ಟ್ಲಿ ಬಟ್ಟೆಗಳನ್ನು ಧರಿಸಿದರೆ ಮಾತ್ರ ನಿಮ್ಮ ದೃಷ್ಟಿಯಲ್ಲಿ ವಿನಿಪಿ ನಾ ಎಂದು ಹೇಳಿದ ಕೂಡಲೇ ಅವನು ತಲೆ ಕೆಳಗೆ ತಗ್ಗಿಸಿಕೊಂಡನು.
ನೀನು ಬ್ಯಾಂಕ್ ಮಾರ್ಗಸೂಚಿಗಳನ್ನು ಓದಿದ್ದೀಯಾ? ಅದರಲ್ಲಿ ಸ್ಪಷ್ಟವಾಗಿ ಬರೆದಿದೆ ಯಾವ ಕಸ್ಟಮರ್ ಬಂದರೂ ನಾವು ಹೇಗಿರಬೇಕು ಎಂದು. ಆದರೆ ಮೊನ್ನೆ ನಮ್ಮ ಅಮ್ಮನೊಂದಿಗೆ ನೀವು ವರ್ತಿಸಿದ ರೀತಿ, ನಿನ್ನೆ ನಮ್ಮ ಇಬ್ಬರೊಂದಿಗೆ ನೀವು ವರ್ತಿಸಿದ ರೀತಿ ನೋಡಿದರೆ ಅರ್ಥವಾಗುತ್ತದೆ. ನೀನು ಈ ಪೋಸ್ಟ್ಗೆ ಅರ್ಹನಲ್ಲ ಎಂದು ಹೇಳಿದಳು. ಆ ಮಾತು ಕೇಳಿದ ಕೂಡಲೇ ಮ್ಯಾನೇಜರ್ ಭಯದಿಂದ ನಡುಗುತ್ತಾ ಮತ್ತೆ ಕ್ಷಮೆ ಕೇಳಿಕೊಂಡನು. ಆದರೆ ಮಾಧವಿ ಅವನ ಮಾತುಗಳನ್ನು ಪಟ್ಟಿನಲ್ಲಿಟ್ಟುಕೊಳ್ಳದೆ ತನ್ನ ಕೈಯಲ್ಲಿದ್ದ ಬ್ರೀಫ್ ಕೇಸ್ನಿಂದ ಒಂದು ಕವರ್ ತೆಗೆದಳು. ಅಪ್ಪುರ ಅವನಿಗೆ ನೆನಪಾಯಿತು, ನಿನ್ನೆ ಅವಳು ಅಂತಹ ಒಂದು ಕವರ್ ಕೊಟ್ಟಿದ್ದಳು ಎಂದು. ಎಲ್ಲರೂ ನೋಡುತ್ತಿರುವಂತೆ ಆ ಕವರ್ನಿಂದ 2 ಕಾಗದಗಳನ್ನು ತೆಗೆದು ಅವನ ಮುಂದೆ ಇಟ್ಟು, ಇದರ ಮೇಲೆ ಸಹಿ ಮಾಡು. ನಿನ್ನನ್ನು ಮ್ಯಾನೇಜರ್ ಪೋಸ್ಟ್ನಿಂದ ತೆಗೆದು ಥೀಲ್ಡ್ ಅಸಿಸ್ಟೆಂಟ್ ಆಗಿ ಡಿಮೋಟ್ ಮಾಡುತ್ತಿದ್ದೇನೆ. ಇನ್ನು ಮುಂದೆ ನೀನು ಪ್ರತಿದಿನ ಥೀಲ್ಗೆ ಹೋಗಿ ನಮ್ಮ ಅಮ್ಮನಂತಹವರೊಂದಿಗೆ ಮಾತನಾಡಬೇಕು ಎಂದು ಹೇಳಿದಳು. ಮಾಧವಿ ಸ್ವಲ್ಪ ದೂರದಲ್ಲಿ ಇದ್ದ ರಜಿತಾ ಕಡೆಗೆ ನೋಡಿ ಇಲ್ಲಿಗೆ ಬಾ ಎಂದು ಕರೆದಳು. ಭಯದಿಂದ ನಡುಗುತ್ತಾ ಬಂದ ರಜಿತಾ ಮಾಧವಿ ಮಾತನಾಡುವ ಮುನ್ನವೇ ಕೈಮುಗಿದು ಸಾರಿ ಮ್ಯಾಡನ್, ಸಾರಿ ಎಂದು ಕ್ಷಮೆ ಕೇಳಿದಳು. ಮಾಧವಿ ಗಂಭೀರವಾಗಿ, ಈಗಲಾದರೂ ಬುದ್ಧಿ ಬರುತ್ತದೆ ಎಂದು ಭಾವಿಸುತ್ತೇನೆ ಮತ್ತು ಇದು ಮತ್ತೆ ಪುನರಾವರ್ತನೆಯಾಗಬಾರದು ಎಂದು ಹೇಳಿ ಅವಳ ಅಮ್ಮನನ್ನು ಕರೆದುಕೊಂಡು ಅಲ್ಲಿಂದ ಹೊರಗೆ ನಡೆದಳು. ಮಾಧವಿ ಮತ್ತು ಅವಳು ಹೋದ ನಂತರ ತುಂಬಾ ಸಮಯದವರೆಗೆ ಅಲ್ಲಿ ನಿಶಬ್ದ ಆಡಳಿತ ನಡೆಯಿತು. ಸ್ನೇಹಿತರೆ, ಮಾಧವಿ ಅವರ ಅಮ್ಮನಿಗೆ ಮಾತ್ರವಲ್ಲ, ನಮ್ಮ ಸಮಾಜದಲ್ಲಿ ತುಂಬಾ ಜನರಿಗೆ ಇಂತಹ ಅವಮಾನಗಳು ನಡೆಯುತ್ತಿವೆ. ಕೇವಲ ಧರಿಸಿದ ಬಟ್ಟೆಗಳನ್ನು ನೋಡಿ ಗೌರವ ಕೊಡುವುದಲ್ಲ, ಮನುಷ್ಯನ ವ್ಯಕ್ತಿತ್ವವನ್ನು ನೋಡಿ ಗೌರವಿಸಿ. ಈ ಕತೆ ನಿಮ್ಗೆ ಹೇಗನಿಸಿತು ಎಂದು ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಸಕ್ತಿಕರ ಕತೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.